ನಮಸ್ಕಾರ ಕರುನಾಡು ನನ್ನ ಪುಟ್ಟ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಬಾನು. ಇವತ್ತು ಸಂವಿಧಾನ ದಿನಾಚರಣೆ. ಅದಕ್ಕೆ ನಮ್ಮ ಕಾಲೇಜಲ್ಲಿ ಒಂದ್ ಕ್ಲಾಸ್ ಮುಗಿದ್ಮೇಲೆ ಎಲ್ಲಾರು ಕೆಳಗಡೆ ಅಸೆಂಬಲ್ ಆಗಕ್ ಹೇಳಿದ್ರು ಗ್ರೌಂಡ್ ಅಲ್ಲಿ. ಅದಕ್ಕೆ ನಾವು ಎಲ್ಲಾರು ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಷ್ಟೊಳಗಡೆ ಬಿ ಸೆಕ್ಷನ್ ಅಲ್ಲಿ ನಮ್ ಸಿಂಚನ ಅಕ್ಕ ಕೂಡ ಸಿಕ್ಕಿದ್ರು. ಅವ್ರನ್ನು ಮಾತಾಡ್ಸ್ಕೊಂಡು ಎಲ್ಲಾರು ಒಟ್ಟಿಗೆ ಹೋಗೋಣ ಅಂತ ಹೋದ್ವಿ. ನಮ್ ಕಾಲೇಜಲ್ಲಿ ಇಷ್ಟೇ ಜನ ಇರೋದು ಅಂತ ಅನ್ಕೋಬಿಡಿ. ನಾವು ಬರೀ ಫೈನಲ್ ಇಯರ್ಸ್ ಮತ್ತೆ ಸೆಕೆಂಡ್ ಇಯರ್ಸ್ ಮಾತ್ರ. ಇನ್ನು ಫಸ್ಟ್ ಇಯರ್ಸ್ ಗೆ ಆಫ್ಟರ್ನೂನ್ ಕ್ಲಾಸಸ್ ಇರೋದು. ಸೊ ಆಫ್ಟರ್ನೂನ್ ಬರ್ತಾರೆ. ಮತ್ತೆ PG ಕೋರ್ಸಸ್ ಅವ್ರಿಗೂ ಅಷ್ಟೇ, ಅವ್ರಿಗೂ ಆಫ್ಟರ್ನೂನ್ ಕ್ಲಾಸಸ್ ಇರುತ್ತೆ. ಅವರು ಲೇಟ್ ಆಗಿ ಬರ್ತಾರೆ. ನಾವು ಬರೀ ಸೆಕೆಂಡ್ ಇಯರ್ಸ್ ಫೈನಲ್ ಇಯರ್ಸ್ ಮಾತ್ರ. ಆಮೇಲೆ ಎಷ್ಟೇ ಜನ ಇರೋದು ಇವ್ರ ಕಾಲೇಜಲ್ಲಿ ಅಂತ ಅನ್ಕೊಂಡ್ಬಿಡ್ಬೇಡಿ. ನಮ್ ಶಿಲ್ಪ ನೋಡಿ ಟ್ಯಾಬ್ ಇಡೋದಕ್ಕೋಸ್ಕರ ನನ್ ಸ್ವೆಟರ್ ಕ್ಯಾಪ್ ಅಲ್ಲಿ ಇಟ್ಟಿದ್ದಾಳೆ. ಫಂಕ್ಷನ್ ಎಲ್ಲ ಮುಗೀತು. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮೇಲೆ ಕ್ಲಾಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಮ್ ಮೇಘನ ಅವಾಗ ಕೂಡ ಏನೋ ಬೈತಾ ಇದ್ದಾಳೆ. ಇವಳನ್ ಬೇರೆ ಸೆಕ್ಷನ್ಗೆ ಹಾಕಿದ್ರೆ ಒಳ್ಳೇದಾಯ್ತು ಅಂತ ನನಗೆ ಇವಾಗ ಅನ್ಸ್ತು. ನಾವು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಮ್ ಹುಡ್ಗಿರೆಲ್ಲ ಬೇಕ್ರಿಗೆ ಹೋಗಿ ಕೇಕ್ ತಗೊಂಬಂದ್ವಿ. ನಮ್ ಲಾವಣ್ಯದು ಮೊನ್ನೆನೆ ಬರ್ಡೇ ಆಗೋಯ್ತು ಭಾನುವಾರ ಕಾಲೇಜ್ ಇದ್ದಿಲ್ಲಲ್ಲ, ಅದಕ್ಕೆ ನಾವ್ ಇವತ್ ಕಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ನಾವು ಕೇಕ್ ತಗೊಂಡು ಫುಡ್ ಮಮ್ ಹೋಗೋದ್ವಿ. ಲಾವಣ್ಯಗೂ ಅಲ್ಲಿಗೆ ಬರಕ್ ಹೇಳಿದ್ವಿ. ಎಲ್ಲಾರು ಬರ್ತ್ಡೇ ದಿನ ಅವ್ರ ಫ್ರೆಂಡ್ಸ್ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ನಾವು ಮಾತ್ರ ಡಿಫ್ರೆಂಟ್. ಬರ್ಡೇ ಆಗೋಗಿ 2 ಡೇಸ್ಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಮಾಡ್ತಿದೀವಿ. ಇನ್ನು ಸೆಲೆಬ್ರೇಷನ್ ಎಲ್ಲ ಮುಗೀತು. ನಮ್ ಚಂದನ ಫೋಟೋಸ್ ತಗೊಳಕ್ಕೆ ರೆಡಿ ಆಗ್ಬಿಟ್ಟು ಫೋಟೋಸ್ ತಗೊಂತಾ ಇದ್ಲು. ನಮ್ ಲಾವಣ್ಯ ಏನು ಪ್ರೊಫೆಷನಲ್ ಫೋಟೋಗ್ರಾಫರ್ ಅಲ್ಲ, ಹೆಂಗೋ ತೆಗಿತಾ ಇದ್ಲು ಬಂದಂಗೆ. ಆದ್ರೆ ನಮ್ ಚಂದನ ಫೋನ್ ಇಸ್ಕೊಂಡು ಅದನ್ನ ಮತ್ತೆ ಚೆಕ್ ಮಾಡಿ ಇದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಇನ್ನೊಂದ್ಸರಿ ತೆಗಿ ಅಂತ ಫುಲ್ ಟಾರ್ಚರ್ ಕೊಡ್ತಾ ಇದ್ಲು ಲಾವಣ್ಯಗೆ. ನಮ್ ಲಾವಣ್ಯ ಮನ್ಸಿನ ಮಾತು ಈ ತರ ಇತ್ತು. ಚಂದನದು ಫೋಟೋ ಶೂಟ್ ಎಲ್ಲ ಮುಗಿದ್ಮೇಲೆ ನಾವು ಒಂದ್ ಗ್ರೂಪ್ ಫೋಟೋ ತಗೊಂಡು ಫುಡ್ ಬಂತು. ಫುಡ್ ತಿನ್ಕೊಂಡು ನಾವು ಬಿಲ್ ಪೇ ಮಾಡಿ ಜಾಗ ಖಾಲಿ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಬರೋವಾಗ ನೋಡಿದ್ರೆ ಸಿಗ್ನಲ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡಿದ್ರು. ತುಂಬಾ ಚೆನ್ನಾಗ್ ಮಾಡಿದ್ರು. ಅದನ್ನೆಲ್ಲ ನೋಡ್ಕೊಂಡು ಊರಿಗೆ ಬರೋಣ ಅಂತ ಬಸ್ ಸ್ಟ್ಯಾಂಡ್ ಕಡೆ ಹೋದೆ. ಇವತ್ತಿನ ಕತೆ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು.